ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಮಾರ್ನಿಂಗ್ ವ್ಲಾಗ್ ಇದು. ಇವತ್ತು ಆ್ಯಸ್ ಯೂಶ್ವಲ್ ಫಸ್ಟ್ ಲೇಟ್ ಆಯಿತು. ಸಂಡೇ ಅಲ್ವಾ, ಎದ್ದೊಳೋದು ಮಕ್ಕಳು ಎದ್ದೊಳೋದು ಲೇಟ್ ಇರುತ್ತೆ, ನಾವು ಎದ್ದೊಳೋದು ಡೈಲಿ ಎದ್ದೊಳೋದು ಬೇಗ ಇರುತ್ತೆ, ಯಾಕಂದರೆ ಸ್ಕೂಲ್ ಇರೋದ್ರಿಂದ. ಸಂಡೇ ಆದಮೇಲೆ ಎಲ್ಲರ ಮನೇಲೂ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳೋ ಪ್ರೊಸೀಜರ್ ಇದ್ದೇ ಇರುತ್ತೆ. ಸೊ ನಾನು ಎದ್ದಿದ ತಕ್ಷಣ ಫಸ್ಟು ಮಕ್ಕಳನ್ನೆಲ್ಲ ಅವ್ರಿಗೊಂದು ಸ್ವಲ್ಪ ಸೆಟಲ್ ಮಾಡಿ ಹಾಲಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಇವಾಗ ಫಸ್ಟು ಕಾಫಿ, ಟೀ, ನಕ್ಷತೆಗೆ ಹಾಲು ಅದೆಲ್ಲನೂ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ. ಕಿಚನೂ ಅಷ್ಟೇ, ಅದು ಎಲ್ಲ ನೀಟಾಗಿ ಅವರು ಇವಾಗ ಬರ್ತಾರಲ್ಲ ಹೆಲ್ಪರ್ ಅವರು, ಅಕ್ಕಗೂ ಎಲ್ಲ ನೀಟಾಗಿ ಒಂದು ಕಡೆ ಹಾಕ್ಕೊಟ್ಟು ನಾನಿವಾಗ ಕಾಫಿ ಕುಡಿತಾ ಕೂತಿದ್ದೀನಿ. ಟಿಫನ್ ಏನು ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ತಿರ್ಗಾ ಇವರು ಬ್ರೆಡ್ ಆಮ್ಲೆಟು ಮತ್ತು ಕಾಳು ಸೂಪು, ಇಡ್ಲಿ ಅದೆಲ್ಲ ತೊಗೊಂಡು ಬಂದಿದ್ದರು. ಬ್ರೆಡ್ ಆಮ್ಲೆಟ್ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಇದಾದಮೇಲೆ ನಾನು ಕಾಲು ಸೂಪ್ ಅದೆಲ್ಲ ಕುಡಿಯೋಲ್ಲ, ಮಕ್ಕಳಿಗೆ ಒಂದು ಸ್ವಲ್ಪ ಎಲ್ಲ ತಿನ್ನಿಸ್ಬಿಟ್ಟು, ನಂದು ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಇತ್ತು. ಸೊ ನಾನು ಅದಕ್ಕೆ ಬರೀ ಬರೀ ಪ್ಲೇನ್ ಬ್ರೆಡ್ ಮಾತ್ರ ತಿಂದುಬಿಟ್ಟು ಇವಾಗ ದೇವ್ರ ಮನೆ ಅದೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ದೇವ್ರ ಸಾಮಾನೆಲ್ಲ ಇವಾಗ ತೊಳೆದು ಜೋಡಿಸಿದ್ದೀನಿ. ಫೋಟೋಗೆಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ. ಯಾವಾಗಲೂ ನಾವು ಸಂಡೇ ಏನಾದರೂ ನಾನ್ ವೆಜ್ ಬೆಳಗ್ಗೆ ಮಾಡಿಲ್ಲ ಅಂತ ಅಂದಾಗ ಆ ಥರ ಫಸ್ಟು ನಾನು ಏನು ಮುಟ್ಟಿಲ್ಲ ಅಂತಂದಾಗ ಮಾಡ್ಕೊಂಡ್ಬಿಡ್ತೀನಿ. ಇದಾದಮೇಲೆ ಇವತ್ತು ಮಧ್ಯಾಹ್ನನೂ ಪನ್ನೀರ್ ಇತ್ತು. ಸೊ ಪನ್ನೀರಲ್ಲಿ ರೋಲ್ ಮಾಡೋಣ ಅಂದ್ಬಿಟ್ಟು ದಿಹಾನ್ಗೆ ಎಲ್ಲರಿಗೂ ಇಷ್ಟ, ಅದಕ್ಕೆ ಪನ್ನೀರ್ ಟಿಕ್ಕಾ ರೋಲ್ ಥರನೇ. ಇವಾಗ ಮ್ಯಾರಿನೇಷನ್ಗೂ ಅಷ್ಟೇ ಎಲ್ಲ ಮನೇಲಿರೋದನ್ನೇ ಯೂಸ್ ಮಾಡಿರೋದು. ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು ಮತ್ತು ಜೀರಾ ಪೌಡರು, ಪೆಪ್ಪರ್ ಪೌಡರು, ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಮ್ಯಾರಿನೇಷನ್ಗೆ ಯೂಸ್ ಮಾಡಿಕೊಂಡು ಇವಾಗ ಮೈದಾ ಕಲಸಿದ್ನಲ್ಲ ಅದು ನೆಂದಿದೆ. ಅದರಲ್ಲಿ ಇವಾಗ ಚಪಾತಿ ಥರ ಮಾಡಿ, ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಮೈದಾ ಹಿಟ್ಟಲ್ಲಿ ನಾನಿವತ್ತು ಮಾಡೋಣ ಅಂದ್ಬಿಟ್ಟು, ಎಕ್ಸಾಕ್ಟ್ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಇವತ್ತು ಅದರಲ್ಲಿ ಮಾಡ್ತಾ ಇರೋದು. ಮ್ಯಾರಿನೇಷನ್ಗೂ ನಾನೇನು ತುಂಬ ಅರಿಶಿನ ಪುಡಿ ಈ ಥರದ್ದೆಲ್ಲ ಮನೇಲಿರೋದನ್ನೇ ಏನೇನು ಪೌಡರ್ಸ್ ಇರುತ್ತೋ, ಗರಂ ಮಸಾಲ ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ, ನೀರು ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು, ಇಲ್ಲ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಆಯಿಲ್ ಆದರೂ ಆ್ಯಡ್ ಮಾಡ್ಕೊಬೋದು. ನಾನು ಮ್ಯಾರಿನೇಷನ್ ಎಲ್ಲ ಮಾಡಿಟ್ಟಿದ್ದೆ. ದಿಹಾನ್ ಏನು ಮಾಡಿದ್ದಾನೆ, ಹೋಗ್ಬಿಟ್ಟು ಒಂದು ಹಾಫ್ ಗ್ಲಾಸ್ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ಅದೇನಾಯಿತು, ಸ್ವಲ್ಪ ನೀರು ಥರ ಆಗಿತ್ತು. ಇವಾಗ ಅದನ್ನ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಾಸ್ತಿನೇ ಫ್ರೈ ಮಾಡಿದ್ದು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಈಸಿಯಾಗಿ ಇವಾಗ ಸ್ಕೂಲ್ಗೆ ಯಾರಾದರೂ ಮಾಡೋ ಥರ ಇದ್ರೂ ಈಸಿಯಾಗಿ ಮಾಡ್ಬೋದು. ಇವಾಗ ಅದ್ರ ಮೇಲೆ ಇವಾಗ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಮಯೋನೈಸು ಮತ್ತು ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಬಿಟ್ಟು ರೋಲ್ ಮಾಡೋದಷ್ಟೇ. ಅದು ಸ್ಟಫಿಂಗ್ ಅದೇನು ಮಾಡಿದ್ದೆ ಪನ್ನೀರು ಅದನ್ನು ಮಧ್ಯದಲ್ಲಿ ಹಾಕಿಬಿಟ್ಟು, ಎಕ್ಸಾಕ್ಟ್ ರೋಲ್ ಬರಲಿಲ್ಲ ಅಂದರೂ ಒಂದು ಸ್ವಲ್ಪ ರೋಲ್ ಮಾಡಿ ಕೊಟ್ಟರೆ ಫುಲ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆ ಥರದ್ದೆಲ್ಲ ನೀವು ಆರಾಮ್ಸಾಗಿ ಮನೇಲೇ ಮಾಡ್ಕೊಬೋದು. ಇದು ನಾನು ಒಂದು 10:30, 11 ಪ್ರಿಪೇರ್ ಮಾಡಿದ್ದು ಸ್ವಲ್ಪ ಸ್ನ್ಯಾಕ್ಸ್ ಥರ. ಇವತ್ತು ಅಡುಗೆನೂ ಅಷ್ಟೇ ಏನೂ ಮಾಡಿರಲಿಲ್ಲ. ಈಚೆಯಿಂದನೇ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಎಲ್ಲ ತರಿಸ್ಕೊಂಡಿದ್ವಿ. ಅಂದರೆ ತುಂಬ ಸ್ಪೈಸಿಯಾಗಿತ್ತು ಜಾಸ್ತಿ ಬಿರಿಯಾನಿ. ನಾನು ಯಾಕಂದರೆ ಸ್ಪೈಸಿ ತುಂಬ ಕಮ್ಮಿ ತಿನ್ನೋದು, ಖಾರ ಅದೆಲ್ಲ ಆಗಿರೋದ್ರಿಂದ ನನಗೆ ಜಾಸ್ತಿ ಹೆವಿ ಅನ್ನಿಸ್ತು. ಬಟ್ ಟೇಸ್ಟ್ ವೈಸ್ ಎಲ್ಲ ನಾಟಿ ಸ್ಟೈಲ್ದು ಚೆನ್ನಾಗಿತ್ತು. ಬಟ್ ನನಗೆ ಖಾರ ಅನ್ನಿಸ್ತು, ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಇವತ್ತು ಆಲ್ಮೋಸ್ಟ್ ಸಂಡೇ ಮನೇಲಿ ಏನೂ ಮಾಡೇ ಇರಲಿಲ್ಲ, ಎಲ್ಲ ಈಚೆಯಿಂದ ತರಿಸ್ಕೊಂಡಿದ್ದೆ ಆಯಿತು. ಇದಾದಮೇಲೆ ನಾನು ಸ್ಯಾಟರ್ಡೇ ಚಿಕ್ಕಪೇಟೆಗೆ ಹೋಗಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಗ್ಲಿಮ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ ವಿಡಿಯೋ. ಮೈಸೂರು ಸಿಲ್ಕ್ ಸ್ಯಾರಿ
ತೊಗೊಳ್ಳೋಣ ಅಂತ ನೋಡೋಣ ಅಂತ ಹೋಗಿದ್ದು. ಆಮೇಲೆ ತೊಗೊಳ್ಳೋ ಥರ ಆಯಿತು. ಇದು SRS ಶಾಪ್, ಹೋಲ್ಸೇಲ್ ಶಾಪ್ ಇದು ಚಿಕ್ಕಪೇಟೆಯಲ್ಲಿ. ನಾವು ಎಷ್ಟೊಂದು ಕಡೆ ನೋಡಿದ್ವಿ, ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ಅನಿಸ್ತು. ನಾನು ಎಷ್ಟೊಂದು ಇವಾಗ ರೀಲ್ಸ್ ಎಲ್ಲ ನೋಡಿ ನಾವು ಹೋಗಿದ್ದಿದ್ದು, ಬಟ್ ರೀಲ್ಸ್ ಎಲ್ಲ ನೋಡಿ ಯಾರೂ ಹೋಗಬೇಡಿ ಅಂತಲೇ ಹೇಳ್ತೀನಿ. ಬಟ್ ಕ್ವಾಲಿಟಿ ವೈಸು ನಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ ನಮಗೆ, ಒರ್ಜಿನಲ್ಲೇ ತೋರಿಸಿದ್ರೂ ಕ್ವಾಲಿಟಿ ವೈಸು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಮ್ಗೆ ಈ ಶಾಪಲ್ಲಿ ಒಂದು 4 ಶಾಪ್ ನೋಡಿದ್ವಿ ನಾವು, ಫೋನಲ್ಲಿ ರೀಲ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದಿದೆ. ನನಗೆ ಹೆಸರೆಲ್ಲ ಹೇಳೋಕ್ಕೆ ಇಷ್ಟ ಆಗಲ್ಲ. ಇಲ್ಲಿ ನಾವು ಹೋಗಿದ್ದು ಶಾಪಲ್ಲಿ ಏನದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನಮ್ಗೆ ಅಲ್ಲಿ ಕಂಪೇರ್ ಮಾಡಿಕೊಂಡ್ರೆ ವೆರೈಟೀಸು ಅಷ್ಟೇ ಹೊಸ್ದಾಗಿ ತುಂಬ ರೀಸನಬಲ್ ಪ್ರೈಸಲ್ಲೂ ಸಿಕ್ತು ಅಂತಲೇ ಹೇಳ್ಬೋದು ನಮಗೆ. ನಾನು ಪರ್ಟಿಕ್ಯುಲರ್ ಕಲರ್ ಅಂದ್ಕೊಂಡೇ ಹೋಗಿದ್ದೆ, ಆ ಕಲರು ಸಿಕ್ತು. ಇವಾಗೇನು ಅದು ಸ್ಯಾರಿ ತೋರಿಸ್ತಾ ಇದ್ದಾರೆ, ಇದಂತೂ ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಇದು ನನ್ನ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಅದನ್ನು ಆಫ್ ಮಾಡಲಿಲ್ಲ. ಆ ಥರದ್ರಲ್ಲೇ ಇವಾಗ ಬ್ಲೂನು ತೋರಿಸ್ತಾ ಇದ್ದಾರೆ, ಇದೂ ಅಷ್ಟೇ. ನಾನು ಆನ್ಲೈನಲ್ಲೂ ಪ್ರೈಸ್ ಚೆಕ್ ಮಾಡಿದೆ, ಅದಕ್ಕಿಂತ ಇಲ್ಲಿ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ನೀವು ಯಾರಾದರೂ ಹೋಗಂಗಿದ್ರೆ ಹೋಗ್ಬೋದು. SRS ಅಂದ್ಬಿಟ್ಟು ಅವ್ರ ನಂಬರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲೇ ಮೆನ್ಷನ್ ಮಾಡಿರ್ತೀನಿ. ಅವ್ರ ಹತ್ರ ಎಲ್ಲ ಥರ ಸ್ಯಾರಿನೂ ಸಿಗುತ್ತೆ, ಕಂಚಿ ಸ್ಯಾರಿ, ಕಂಚಿ ರೇಷ್ಮೆ ಸೀರೆ, ಆ ಥರದ್ದೆಲ್ಲನೂ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನಾನು ತೊಗೊಂಡೆ, ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ, ಯಾರಾದರೂ ಹೋಗಂಗಿದ್ರೆ ಹೋಗ್ಬೋದು. ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಸ್ವಲ್ಪ ಈ ನಡುವೆ ಒಂದು 3 ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೊಗೊಂಡೆ, ಹೊಸ ಸ್ಯಾರೀಸು. ಅದು ಸ್ವಲ್ಪ ಡಿಫ್ರೆಂಟಾಗಿದೆ ಅನ್ನಿಸ್ತು, ಸೊ ಅದನ್ನು ಶೇರ್ ಮಾಡೋಣ ಅಂತ. ಫಸ್ಟು ನಾನು ಅವತ್ತು ತೊಗೊಬೇಕಾದ್ರೆ ತೋರಿಸಿದ್ದೆ ನಾನು, ಇದು ಜಾರ್ಜೆಟ್ ಸ್ಯಾರಿ ಅಂತ. ಅದೆಷ್ಟೊಂದು ಜನ ಡೀಟೇಲ್ಸು ಇದು ಎಲ್ಲ ಕೇಳಿದ್ವಿ. ಈ ಥರ ಈ ಶಿಫಾನ್ ಜಾರ್ಜೆಟ್ ಬರುತ್ತಲ್ಲ ಆ ಸ್ಯಾರಿ ಇದು. ಫುಲ್ಲು ಸಾಫ್ಟಾಗಿದೆ ಇದು. ಏನದು ಬಾಡಿ ಫುಲ್ಲು ಈ ಥರ ಬುಟ್ಟ ಬರುತ್ತೆ. ಕಲರ್ ನನಗೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು, ಸೊ ಈ ಕಲರ್ ಚೂಸ್ ಮಾಡಿದೆ ನಾನು. ಈ ಥರ ಬರುತ್ತೆ. ಬ್ಲೌಸು ಈ ಥರ ಬುಟ್ಟ ಇದೆ, ಕಾಂಟ್ರಾಸ್ಟ್ ಕಲರ್ ಈ ಥರ ಬುಟ್ಟ ಬಂದು. ಬ್ಲೌಸು ಇದು ಬಾರ್ಡರ್ನು ಕೊಟ್ಟಿದ್ದಾರೆ. ಇದು ಈ ಥರ ಸಿಲ್ವರ್ ಜರಿ ಆ ಥರ ಇದೆ. ಇದು ಬ್ಲೌಸ್ ಈ ಕಲರ್, ಸ್ಯಾರಿ ಈ ಥರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು, ಇದು ಸ್ವಲ್ಪ ಕಾಟನ್ ಥರನೂ ಇದೆ, ಒಂಥರ ಮಿಕ್ಸ್ ಥರ ಇದು ಸ್ಯಾರಿ. ಇದು ಇವಾಗ ನಾನು ಇದು ಒಂಥರ ಡಿಫ್ರೆಂಟ್ ಕಲರ್ ಇದೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಗ್ರೇಗೆ. ಇದು ಬ್ಲೌಸ್ ಬಂದು ಪ್ಲೇನೇ ಇದೆ, ಇದು ಫುಲ್ಲು ಪ್ಲೇನೇ ಇದೆ. ಬ್ಲೌಸ್ ಫುಲ್ಲು ಪ್ಲೇನೇ ಕೊಟ್ಟಿದ್ದಾರೆ. ಇದಕ್ಕೆ ಏನಾದರೂ ಡಿಸೈನ್ ಏನಾದರೂ ಮಾಡಿಸ್ಕೊಬೇಕು, ವರ್ಕಲ್ಲ, ಏನಾದರೂ ಡಿಸೈನ್ ಮಾಡ್ಕೋಬೇಕು. ಇದು ಅಷ್ಟೇ ಒಂದು ಸ್ಯಾರಿ. ಇದಕ್ಕೂ ಬಾರ್ಡರ್ ಏನೂ ಇಲ್ಲ, ಇದು ಅದಕ್ಕೇ ಇದಕ್ಕೂ ನಿಂತ್ಕೊಟ್ಟಿಲ್ಲ ಅನಿಸುತ್ತೆ. ಬ್ಲೌಸ್ಗೂ ಈ ಕಲರ್ ಬರುತ್ತೆ ಸ್ಯಾರಿ. ಸ್ವಲ್ಪ ಯಾವಾಗಲೂ ತೊಗೊಳೋದಕ್ಕಿಂತ ಡಿಫ್ರೆಂಟ್ ಕಲರ್ ನೋಡೋಣ ಅಂದ್ಬಿಟ್ಟು ಇದು ಟ್ರೈ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದ ಸ್ಯಾರಿ ಇದು ಟಿಶ್ಯೂ ಥರ ಬರುತ್ತೆ. ಇದು ಟಿಶ್ಯೂಗೆ ಈ ಥರ ಬಾರ್ಡರ್ ಇದೆ. ಇದು ನಾನು ಎಷ್ಟೊಂದು ಇದರಲ್ಲೆಲ್ಲ ನೋಡಿದ್ದೆ. ಈ ಸ್ಯಾರಿ ಈ ಥರ ಗೋಲ್ಡ್ಗೆ ಕ್ರೀಮ್ ಬಾರ್ಡರ್ ಬರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣವೇ ಇದನ್ನು ತೊಗೊಂಡೆ. ಬ್ಲೌಸು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇದು ಆಲ್ರೆಡಿ, ಯಾವುದಾದ್ರೂ ಫಂಕ್ಷನ್ಗೆ, ಇನ್ನೇನು ಫಂಕ್ಷನ್ಗೆ ಉಟ್ಕೊಳ್ಳೋಣ ಅಂತ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಈ ಥರ ಬರುತ್ತೆ. ಈ ಥರ ಸಿಕ್ಕೋದು ರೇರ್ ಈ ಕಾಂಟ್ರಾಸ್ಟಲ್ಲಿ. ಸೊ ನಾನು ನೋಡಿದ ತಕ್ಷಣವೇ ಒಂದು ಸ್ವಲ್ಪ ಆನ್ಲೈನಲ್ಲೂ ನೋಡಿದ್ದೆ ಈ ಥರ ಡಿಸೈನ್ಸ್ ಎಲ್ಲ. ನೋಡಿ ಸಿಕ್ಕಿದ ತಕ್ಷಣವೇ ನಾನು ಸೆಲೆಕ್ಟ್ ಮಾಡಿದ್ದು. ಈ ಥರ
ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.